ಇದು 2022ರ ಕತೆ. ನಾನು ಪ್ರೀತಮ್. ಬೆಂಗಳೂರಿನಲ್ಲಿ PUC ಓದುತ್ತಾ ಇದ್ದೆ. ಒಂದು ಬಾಡಿಗೆ ಮನೆಯಲ್ಲಿ ಇರ್ತಿದ್ದೆ. ಒಂದು ರಾತ್ರಿ ಸುಮಾರು 1 ಗಂಟೆ. ನನಗೆ ಸಿಕ್ಕಾಪಟ್ಟೆ ನೀರಡಿಕೆ. ಆದರೆ ಕುಡಿಯೋ ನೀರು ಖಾಲಿಯಾಗಿತ್ತು. ಎಲ್ಲ ಅಂಗಡಿಗಳು ಬಂದ್ ಆಗಿದ್ದವು. ದಾಹ ತಡೆಯೋಕ್ಕೆ ಆಗಲಿಲ್ಲ. ಪಕ್ಕದ ಮನೆ ಬಾಗಿಲು ತಟ್ಟಿದೆ. ಯಾರೂ ತೆಗೆಯಲಿಲ್ಲ. ಆದರೆ ಒಂದು ಮನೆಯ ಕಿಟಕಿ ಮಾತ್ರ ತೆರೆದಿತ್ತು. ಇಣುಕಿ ನೋಡಿದರೆ ಅಲ್ಲೇನು ಕಾಣಿತು ಗೊತ್ತಾ? ಕರಿಮಣಿ ಮಾಲೀಕ ಮತ್ತು ಅವರ ಹೆಂಡತಿ ಏನೋ ಕೆಲಸದಲ್ಲಿ ಬ್ಯುಸಿ ಇದ್ದರು. ಅದನ್ನು ನೋಡಿ ನನ್ನ ಮೈಯೆಲ್ಲ ಒಂಥರ ಆಯಿತು. ಆದರೆ ನೀರಡಿಕೆ ಹೆಚ್ಚಾಗದ್ರಿಂದ ಅಲ್ಲಿಂದ ಹೊರಟೆ. ಹೇಗೋ ನೀರಡಿಕೆ ಕಮ್ಮಿ ಆಯಿತು. ಆದರೆ ಆ ದೃಶ್ಯ ಮಾತ್ರ ಕಣ್ಮುಂದೆಯೇ ಇತ್ತು. ರಾತ್ರಿಯೆಲ್ಲ ನಿದ್ದೆನೇ ಬರಲಿಲ್ಲ. ಬೆಳಗ್ಗೆ ಆಯಿತು. ಆ ಕರಿಮಣಿ ಮಾಲೀಕ ಆಫೀಸಿಗೆ ಹೊರಟ. ಅವನ ಹೆಂಡತಿ, ಆಗ ಹೆಸರು ಗೊತ್ತಾಯಿತು, ರೂಪಾ. ಗಂಡನನ್ನು ಕಳಿಸಿ ಮನೆ ಒಳಗೆ ಹೋದಳು. ನನಗೆ ಅದೇ ನೆನಪಾಗಿ ಮನಸ್ಸಿನಲ್ಲಿ ಏನೋ ಶುರುವಾಯಿತು. ನನಗೂ ಅವರ ಜೊತೆ ಕೆಲಸ ಮಾಡಬೇಕು ಅನಿಸಿತು. ಹೇಗಾದರೂ ಮಾಡಿ ರೂಪಾತಿಗೆ ಪರಿಚಯ ಮಾಡಬೇಕು ಅಂತ ಯೋಚಿಸಿದ್ದೆ. ಒಂದು ಐಡಿಯಾ ಬಂತು. ಎದ್ದು ರೂಪಾತಿ ಮನೆಗೆ ಹತ್ರ ಹೋದೆ. ಬಾಗಿಲು ಬಡಿದೆ. ರೂಪಾ ಬಂದು ಬಾಗಿಲು ತೆಗೆದರು. ನೋಡೋಕ್ಕೆ ತುಂಬಾ ಸುಂದರವಾಗಿದ್ದರು. ಏನು ಬೇಕು ಅಂತ ಕೇಳಿದರು. ಅತ್ತಿಗೆ, ನಾನು ಪಕ್ಕದ ಮನೆಯವನು. PUC ಓದುತ್ತಿದ್ದೀನಿ. ನನ್ನ ಫೋನ್ ಕೆಟ್ಟಿದೆ. ಮನೆಗೆ ಒಂದು ಕಾಲ್ ಮಾಡಬೇಕು. ದಯವಿಟ್ಟು ನಿಮ್ಮ ಫೋನ್ ಕೊಡ್ತೀರಾ ಅಂತ ಕೇಳಿದೆ. ಅವರು ಒಳಗೆ ಬಾ ಅಂದರು. ನನ್ನ ಎದೆ ಡವಡವ ಅಂತ ಹೊಡ್ಕೊಳ್ತಾ ಇತ್ತು. ಅವರು ಫೋನ್ ಕೊಟ್ಟರು. ನಾನು ಸುಮ್ಮನೆ ಕಾಲ್ ಮಾಡೋ ಥರ ನಾಟಕ ಮಾಡಿ ಫೋನ್ ವಾಪಸ್ ಕೊಟ್ಟೆ. ಅವರು ನಿನ್ನ ಹೆಸರು ಏನು ಅಂತ ಕೇಳಿದರು. ನಾನು ಪ್ರೀತಮ್ ಅಂದೆ. ಕುಂತ್ಕೋ, ಹಾಲು ಕುಡಿ ಎಂದರು. ಬೇಡ ಅಂದರೂ ಕೇಳದೆ ಕೈ ಹಿಡಿದು ಸೋಫಾ ಮೇಲೆ ಕೂರಿಸಿ 1 ನಿಮಿಷ ಅಂತ ಹಾಲು ತರೋಕ್ಕೆ ಅಡುಗೆ ಮನೆಗೆ ಹೋದರು. ನಾನು ಅವರ ಹಿಂದೆ ಹೋದೆ. ಅವರು ಆ ಹಾಲು ಕಾಯಿಸುತ್ತಿದ್ದರು. ನಾನು ಸುಮ್ಮನೆ ನೋಡುತ್ತಾ ನಿಂತಿದ್ದೆ. ಹಿಂದೆ ತಿರುಗಿ ಏನು ಬೇಕು ಅಂತ ಕೇಳಿದರು. ಏನಿಲ್ಲ ಅಂದೆ. ಆಮೇಲೆ ಧೈರ್ಯ ಮಾಡಿ ಅವರು ಹೆಸರು ಕೇಳಿದೆ. ರೂಪಾ ಅಂತ ಹೇಳಿದರು. ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು ಅಂದೆ. ಅವರು ಹೇಳು, ಸಂಕೋಚ ಪಡಬೇಡ ಅಂದರು. ನಾನು ನಿನ್ನೆ ರಾತ್ರಿ ನನಗೆ ನೀರಡಿಕೆಯಾಗಿ ನಿಮ್ಮ ಮನೆ ಹತ್ತಿರ ಬಂದಿದ್ದೆ. ನಿಮ್ಮ ಕಿಟಕಿ ತೆರೆದಿತ್ತು. ನಾನು ನಿಮ್ಮನ್ನು ಮತ್ತು ನಿಮ್ಮ ಗಂಡನನ್ನು ಒಟ್ಟಿಗೆ ನೋಡಿದೆ. ಅದು ನೋಡಿ ನನ್ನ ಮೈಯೆಲ್ಲ ಒಂಥರ ಆಯಿತು ಅಂತ ಹೇಳಿದೆ. ರೂಪಾ ಅವರು, ಹೌದಾ, ಪರವಾಗಿಲ್ಲ ಬಿಡು, ಯಾರಿಗೂ ಹೇಳಬೇಡ ಅಂದರು. ಅವರು ಹಾಲನ್ನು ಗ್ಲಾಸ್ಗೆ ಹಾಕಿದಾಗ ನನಗೆ ತಡೆಯೋಕ್ಕೆ ಆಗಲಿಲ್ಲ. ನಾನು ಅವರನ್ನು ಹಿಡಿದುಕೊಂಡೆ. ಅವರು ಹಾಲನ್ನು ಕೆಳಗೆ ಚೆಲ್ಲಿದರು. ಅದಾದ ಮೇಲೆ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಿದೆವು. ಕೆಲವು ಗಂಟೆಗಳ ನಂತರ ನನ್ನದು ಹೋಯಿತು. ಇಬ್ಬರು ಸುಸ್ತಾಗಿ ಅಲ್ಲೇ ಮಲಗಿದ್ವಿ. ನನ್ನ ಮನಸ್ಸಿಗೆ ಒಂಥರ ಆಯಿತು. ನಾನು ಏನೂ ಹೇಳದೆ ಕೆಳಗಿದೆ ಅಲ್ಲಿಂದ ಓಡಿ ಮನೆಗೆ ಬಂದೆ. ಆ ದಿನ ಹೇಗೋ ಕಳೆಯಿತು. ರಾತ್ರಿ ಮತ್ತೆ ನಿದ್ದೆ ಬರಲಿಲ್ಲ. ಮರುದಿನ ಬೆಳಗ್ಗೆ ನೋಡಿದರೆ ಕರಿಮಣಿ ಮಾಲೀಕ ಮತ್ತು ರೂಪಾತಿಗೆ ಬೈಕೇರಿ ಎಲ್ಲೋ ಹೊರಟಿದ್ದರು. ನನಗೆ ಬಾಯ್ ಹೇಳಿ ಹೋದರು. ಅವರು ಇಷ್ಟು ತಿಂಗಳು ಆ ಕಡೆ ಬರಲೇ ಇಲ್ಲ. 2 ತಿಂಗಳಾದ ಮೇಲೆ ಒಂದು ದಿನ ರೂಪಾ ಮತ್ತು ಗಂಡ ಮನೆಗೆ ಬಂದಿದ್ದರು. ಕೆಲವು ಗಂಟೆಗಳ ನಂತರ ನಾನು ಮತ್ತೆ ರೂಪಾ ಹತ್ರ ಮಾತಾಡಿಸಲು ಹೋದೆ. ಬಾಗಿಲು ತೆಗೆದಾಗ ನಾನು ಒಳಗೆ ಹೋಗಿ, ಇವತ್ತು ಮತ್ತೆ ಮುಂದುವರಿಸೋಣವೇ ಅಂತ ಕೇಳಿದೆ. ರೂಪಾ, ಈಗ ಆಗಲ್ಲ, ನಾನು ಈಗ ತಾಯಿ ಎಂದರು. ಬೇಸರದಿಂದ ಮನೆ ಕಡೆ ಹೊರಟೆ. ಆಮೇಲೆ ನಾನು ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಮನೆಯಿಂದಲೇ ಅವರನ್ನು ನೋಡುತ್ತಾ ಇದ್ದೆ. ನಿಮಗೆ ಈ ಕತೆ ಮುಂದಿನ ಭಾಗ ಬೇಕಾಗಿದೆ, ದಯವಿಟ್ಟು ನನ್ನನ್ನು ತಿಳಿಸಿ.